ಸಂಸತ್ ಸಂಗ್ರಾಮ ಇದೀಗ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಉಭಯ ಸದನಗಳಲ್ಲಿ ಮೂರನೇ ದಿನ ಕೂಡ ಹಾಗಾದ್ರೆ ಕದನ ನಡೆಯುತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಉಭಯ ಸದನಗಳ ಕಲಾಪ ಶುರುವಾಗುತ್ತೆ. ಕಳೆದ 2 ದಿನಗಳ ಕಲಾಪ ಗದ್ದಲದಲ್ಲೇ ವ್ಯರ್ಥ ಆಯಿತು. ಇತ್ತ ಹಲವು ಮಹತ್ವದ ವಿಧೇಯಕ ಮಂಡನೆಗೆ ಮೋದಿ ಸರ್ಕಾರ ಸಜ್ಜುಗೊಂಡಿದೆ. ಇವತ್ತಾದರೂ ಸದನದಲ್ಲಿ ಕಲಾಪಕ್ಕೆ ದಾರಿ ಸಿಗುತ್ತಾ? ವಿಧೇಯಕಗಳ ಮಂಡನೆಗೆ ಕಲಾಪದಲ್ಲಿ ಸಿಗುತ್ತಾ ಒಂದು ಅವಕಾಶ? ಇಷ್ಟು ದಿನಗಳ ಕಾಲ ಬರೀ ಗದ್ದಲ ಕೋಲಾಹಲ, 2 ದಿನ ಕೂಡ ಕಂಪ್ಲೀಟ್ಲಿ ಗದ್ದಲ ಕೋಲಾಹಲದಿಂದ ಕೂಡಿತ್ತು. ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಅಧಿವೇಶನ. ಸಂಸತ್ ಮುಂಗಾರು ಅಧಿವೇಶನ ಮೂರನೇ ದಿನಕ್ಕೂ ಕೂಡ ಕಾಲಿಟ್ಟಿದೆ. ಇವತ್ತು ಸದನ ಸುಗಮವಾಗಿ ನಡೆಯುತ್ತಾ ಹಾಗಾದ್ರೆ, ಅಥವಾ ಮೊದಲ 2 ದಿನಗಳಂತೆ ಗದ್ದಲ, ಪ್ರತಿಭಟನೆ, ಘೋಷಣೆಗಳ ನಡುವೆಯೇ ಕಲಾಪ ಮತ್ತೆ ಮುಂದೂಡಿಕೆ ಆಗತ್ತಾ? ಇದೇ ಪ್ರಶ್ನೆ ಈಗ ರಾಜಕೀಯದಲ್ಲಿ ಕೇಳ ಬರ್ತಾ ಇದೆ. ಕಳೆದ 2 ದಿನಗಳಿಂದ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆ, ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತ ವಿವಾದ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸೇರಿದಂತೆ ಹಲವು ವಿಷಯಗಳನ್ನು ಮುಂದಿಟ್ಕೊಂಡು ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತು. ಈಗ ಇವತ್ತು ನಡೀತಕ್ಕಂಥ ಒಂದು ಕಲಾಪ ಹೇಗಿರುತ್ತೆ? ಸಮಾಧಾನದಿಂದ ಕೂಡಿರತಕ್ಕಂಥ ಒಂದು ಕಲಾಪ ಆಗಿರುತ್ತಾ? ಪ್ರಧಾನಿ ಮೋದಿ, ಅಮಿತ್ ಶಾ, ಧರ್ಮೇಂದ್ರ ವಿರುದ್ಧ ಸಮರ ಸಾರಲಾಗಿದೆ. 3 ನಾಯಕರ ರಾಜೀನಾಮೆಗೆ ರಾಹುಲ್ ಗಾಂಧಿ ಒತ್ತಾಯ ಮಾಡ್ತಾ ಇದ್ದಾರೆ. 3 ನಾಯಕರ ಪದತ್ಯಾಗ ಆಗಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಕೈ ಒತ್ತಾಯ ತಿರಸ್ಕರಿಸಿರುವ ಕೇಸರಿ ನಾಯಕರು, ಕೇಸರಿ ಪಡೆ ವಿರುದ್ಧ ಕಾಂಗ್ರೆಸ್ ಕಪ್ಪು ಕಹಳೆ ಮೊಳಗಿಸ್ತಾ ಇದೆ. ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ವಿಪಕ್ಷಗಳ ಸಂಸದರು ಬಂದಿದ್ದಾರೆ. ಕಾಂಗ್ರೆಸ್ ಸಂಸದರಿಂದ ಕಲಾಪದಲ್ಲಿ ಬ್ಲ್ಯಾಕ್ ಡೇ ಇವತ್ತು. ಕಳೆದ 2 ದಿನಗಳಿಂದ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆ, ನೀಟ್ ಪರೀಕ್ಷೆ ವಿಚಾರವಾಗಿ ಧ್ವನಿ ಎತ್ತಿದ್ರು. ಇವತ್ತು ಮೂರನೇ ದಿನದ ಕಲಾಪ ಆರಂಭಕ್ಕೂ ಮುನ್ನವೇ ಪ್ರತಿಪಕ್ಷಗಳು ತಮ್ಮ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಸಂಸತ್ನ ಮಕರ ದ್ವಾರದ ಎದುರು ಇಂಡಿಯಾ ಮೈತ್ರಿಕೂಟದ ಪ್ರತಿಪಕ್ಷಗಳು ಪಕ್ಷಗಳು ಪ್ರತಿಭಟನೆ ನಡೆಸುತ್ತೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮತ್ತೊಮ್ಮೆ ಒತ್ತಾಯ ಕೇಳಿ ಬರ್ತಾ ಇದೆ. ಇದೇ ವೇಳೆ ಕಾಂಗ್ರೆಸ್ ಸಂಸದರು ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿ ಬ್ಲ್ಯಾಕ್ ಡೇ ಆಚರಿಸತಕ್ಕಂಥ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸತಕ್ಕಂಥ ಯೋಜನೆಯನ್ನ ರೂಪಿಸಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಪ್ರತಿಪಕ್ಷಗಳು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮ, ಪ್ರತಿಭಟನೆ ಹಾಗೂ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತ ವಿಷಯಗಳ ಕುರಿತು ಸದನದಲ್ಲಿ ಸಮಗ್ರ ಚರ್ಚೆ ನಡೆಸಬೇಕು ಅಂತ ಆಗ್ರಹಿಸ್ತಿವೆ. ಈ ವಿಚಾರಗಳಿಗೆ ಸರ್ಕಾರ ಸ್ಪಷ್ಟ ಉತ್ತರ ನೀಡಬೇಕು ಅನ್ನೋದು ಅವರ ವಾದ ಕೂಡ ಆಗಿದೆ. ಮತ್ತೊಂದು ಕಡೆ ಮೋದಿ ಸರ್ಕಾರ ಇವತ್ತು ಹಲವು ಮಹತ್ವದ ವಿಧೇಯಕಗಳನ್ನು ಉಭಯ ಸದನಗಳಲ್ಲಿ ಮಂಡಿಸೋದಕ್ಕೆ ಸಜ್ಜಾಗಿದೆ. ಆದರೆ ಪ್ರತಿಪಕ್ಷಗಳ ಪ್ರತಿಭಟನೆ ಹಾಗೂ ಗದ್ದಲದ ನಡುವೆಯೂ ಕೂಡ ಸರ್ಕಾರ ತನ್ನ ಶಾಸನ ಕಾರ್ಯವನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಒಂದು ಕುತೂಹಲ ಕೂಡ ಕೇಳಿ ಬರ್ತಾ ಇದೆ. ಈಗ ಲೋಕಸಭೆಯ ಒಂದು ಕಲಾಪ ಅಗೇನ್ ಮುಂದೂಡಲಾಗಿದೆ. ಮಧ್ಯಾಹ್ನದ ನಂತರ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಅಗೇನ್ ಈಗ ಗದ್ದಲ ಕೋಲಾಹಲ ಉಂಟಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮೂರನೇ ದಿನ ಕೂಡ ಇದೇ ರೀತಿ ಆಗೋಯ್ತಾ? ಹಾಗಾದ್ರೆ ಮಸೂದೆ ಯಾವಾಗ ಮಸೂದೆ ವಿಚಾರವಾಗಿ ಯಾವಾಗ ಚರ್ಚೆ ಆಗುತ್ತೆ? ಇನ್ನೊಂದು ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಡಿಕಾರಿದ್ರು. ನಿನ್ನೆ ಆಗಿರತಕ್ಕಂಥ ಒಂದು ಘಟನೆ, ಈಗ ಕಲಾಪ 2 ಗಂಟೆಗೆ ಮುಂದೂಡಿಕೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 2 ಗಂಟೆಗೆ ಈಗ ಕಲಾಪ ಶುರುವಾಗತ್ತೆ. 2 ಗಂಟೆಯ ನಂತರ ಆಗುವಂಥ ಒಂದು ಕಲಾಪ ಹೇಗಿರುತ್ತೆ? ಸಮಾಧಾನದಿಂದ ಕೂಡಿರುತ್ತಾ ಅಥವಾ ಅಗೇನ್ ಗದ್ದಲ ಕೋಲಾಹಲ ಆಗುತ್ತಾ? ಮತ್ತೆ ನಾಳೆಗೆ ಹೋಗುತ್ತಾ? ಗೊತ್ತಿಲ್ಲ, ಕಾದ್ ನೋಡಬೇಕು. ಒಟ್ಟಿನಲ್ಲಿ ಇವತ್ತು ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು.
ಪ್ರತಿಪಕ್ಷಗಳು ಕೆಲವು ಕೇಂದ್ರ ಸಚಿವರ ರಾಜೀನಾಮೆಗೆ ಒತ್ತಾಯ ಮುಂದುವರೆಸಿದ್ರೆ ಬಿಜೆಪಿ ಬೇಡಿಕೆಯನ್ನ ತಿರಸ್ಕರಿಸಿದೆ. ಸದನ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಕಲಾಪ ಮುಂದೂಡಿಕೆ ಆಗಿದೆ. ಲೋಕಸಭಾ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಸಾರಿ 12 ಗಂಟೆಗೆ ಈಗ ಕಲಾಪ ಮುಂದುವರಿಯುತ್ತೆ. ಸದನ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಕಲಾಪವನ್ನ ಮುಂದೂಡಲಾಯಿತು. ಲೋಕಸಭಾ ಕಲಾಪ ಮಧ್ಯಾಹ್ನ 12 ಗಂಟೆಗೆ ಶುರುವಾಗುತ್ತೆ. ಈಗ ಸಮಯ 11 ಗಂಟೆ ಆಗಿದೆ. ಇನ್ನು 1 ಗಂಟೆಗಳ ನಂತರ ಕಲಾಪ